ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ನಾನು ಸಂಚಾರಿ ರಿಷಿ, ಕನ್ನಡದ ಮೊಟ್ಟ ಮೊದಲ ಕ್ಯಾಂಪರ್ ವ್ಯಾನ್ ಬ್ಲಾಗರ್. ಸ್ನೇಹಿತರೆ, ಇವತ್ತು ನಾನು ಓವರ್ ನೈಟ್ ಕ್ಯಾಂಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಮತ್ತೆ TFK ಬ್ರೋ ಜೊತೆ ಇನ್ನೊಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಲ್ಲಿ. ಆ್ಯಕ್ಚುಲಿ ಸ್ವಲ್ಪ ಕಾಡೆಲ್ಲ ಇದೆ, ಕಾಡು ಒಳಗಡೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ. ಹೊರಡೋಗಿ ಆ್ಯಕ್ಚುಯಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊಂದು ಲೇಟ್ ಆಯಿತು. ಹೋಗ್ತಾ ಇರೋದೇ ಸಂಜೆ ಆಗ್ತದೆ. ಮೋಸ್ಟ್ ಪ್ರಾಬ್ಲಿ ನಾನು ಹೋಗೋಷ್ಟರಲ್ಲಿ ಕತ್ಲು ಕೂಡ ಆಗ್ಬೋದು. ಹೋಪಿಂಗ್ ಕತ್ಲು ಆಗಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಬೆಳಕಿರುವಾಗಲೇ ಹೋಗ್ಬಿಟ್ರೆ ಹೇಗಿರುತ್ತೆ ಸರೌಂಡಿಂಗ್ ಎಲ್ಲ ನೋಡ್ಬೋದು, ಸನ್ಸೆಟ್ ವ್ಯೂ ಹೇಗಿರುತ್ತೆ ನೋಡ್ಬೋದು. ಮತ್ತು ಟೆಂಟ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಲೊಕೇಶನ್ ನೋಡ್ಕೊಂಡು ಒಂದು ಸೆಟ್ ಆಗೋದಕ್ಕೆ ಕರೆಕ್ಟಾಗಿರುತ್ತೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಈಗ ತಾನೇ ಹೈವೇಯಿಂದ ಒಳಗಡೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಅವ್ರು ಕಳಿಸಿರೋ ಗೂಗಲ್ ಮ್ಯಾಪ್ಸ್ ನೋಡಿ ಹೋಗ್ತಾ ಇರೋಂಥ ಜಾಗ. ಸೊ ನಿಜವಾಗ್ಲೂ ನನಗೆ ಏರಿಯಾ ಹೆಸರು ಗೊತ್ತಿಲ್ಲ, ಬಟ್ ಇಲ್ಲಿ ಹೇಗಿದೆ ಅಂದರೆ ಲೊಕೇಶನ್ನು ನೋಡ್ತಾ ಇರ್ಬೋದು. ಸರೌಂಡಿಂಗ್ ಎಲ್ಲಲ್ಲ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ ಮರಗಳ ಮಧ್ಯದಲ್ಲಿ ಸೂರ್ಯ ಪಾಸ್ ಆಗ್ತಾ ಇರುವಂಥದ್ದು. ಇನ್ನೂ ಸನ್ಸೆಟ್ ಆಗಿಲ್ಲ, ಲಕ್ಕಿನಿ ಸ್ವಲ್ಪ ಬೆಳಕಿದೆ. ಬಟ್ ಹೋಗೋ ಲೊಕೇಶನಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸುತ್ತಲೆಲ್ಲ ತೋಟಗಳಿದೆ, ಜನ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡ್ತಿದ್ದಾರೆ. ಮೋಸ್ಟ್ಲಿ ಯಾರು ಇಲ್ಲಿ ಇರೋದಿಲ್ಲ ಅನ್ಸುತ್ತೆ ನೈಟಲ್ಲಿ. ಗೊತ್ತಿಲ್ಲ ಕತ್ಲಾಗ್ತದೆ ಹೇಗಿರುತ್ತೆ ಅಂತ, ಏನೂ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಳ್ಳೆ ಆಸಮ್ ಲೊಕೇಶನ್, ಸ್ವಲ್ಪ ಇಂಟೀರಿಯರ್ಲಿ ಫಾರೆಸ್ಟ್ ಥರ ಇರುತ್ತೆ. ಬನ್ನಿ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಒಂದು ಹೋಪ್ ಮೇಲೆ ಹೋಗ್ತಾ ಇರೋದು. ಏನಕ್ಕೆ ಅಂತಂದರೆ ನೋಡಿ, ಯಾವಾಗಲೂ ನೋನ್ ಲೊಕೇಶನ್ಸಲ್ಲಿ ನಾವು ಕ್ಯಾಂಪಿಂಗ್ ಮಾಡ್ತಾ ಇರ್ತೀವಿ, ಬಟ್ ಆಫ್ ಬಿಟ್ ಲೊಕೇಶನು ಇಲ್ಲಾಂದರೆ ಅನ್ನೋನ್ ಲೊಕೇಶನಲ್ಲಿ ಮಾಡೋದಿರುತ್ತಲ್ಲ, ಸೂಪರ್. ಅದ್ರ ಫೀಲಿಂಗೇ ಒಂಥರ ಹೇಳಕ್ಕಾಗಲ್ಲ ಆ ಥರ. ಎಲ್ಲೋ ಒಳಗಡೆ ಫುಲ್ಲು ಡೀಪಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ಕೆರೆ. ಕೆರೆ ಪಕ್ಕದಲ್ಲಿ ರೋಡ್ ಹೋಗ್ತಾ ಇದೆ. ಯಾರು ಜನ ಒಬ್ಬರೇ ಫುಲ್ಲು ಮರಗಳಿಂದ ಇದ್ದಾಗ. ಇಲ್ಲಿವರೆಗೂ ಏನೋ ಬಂದಿದ್ದೀವಿ. TFK ಬ್ರೋ ಅವರು ಲೊಕೇಶನ್ ನೋಡೋಕ್ಕೆ ಅಂತ ಹೋಗಿದ್ದಾರೆ, ಎಲ್ಲಿ ನಾವು ಕ್ಯಾಂಪ್ ಮಾಡೋದು ಅಂತ. ದಾರಿನೂ ಹೋಗ್ತಿದೆ, ಬಟ್ ಒಳಗಡೆಗೆ ನೋಡಿ. ಆ್ಯಕ್ಚುಲಿ ಈ ಏರಿಯಾದಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ಅನ್ಕೊತಾ ಇರೋದು. ಅಲ್ಲಿವರೆಗೂ ಕಾರ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಅವ್ರು ಒಂದ್ಸತಿ ಚೆಕ್ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಕಾರ್ ಏನಾದರೂ ಹೋಗಿ ಅಲ್ಲಿ ಕ್ಯಾಂಪ್ ಮಾಡೋಕ್ಕಾಯ್ತು ಅಂತಂದರೆ ನೋಡಿ, ಇಂಥ ಒಂದು ಲೊಕೇಶನಲ್ಲಿ ಇವಾಗ ಕ್ಯಾಂಪ್ ಮಾಡೋದು. ಟೈಮ್ ಈಗ 6:50 ಅಷ್ಟೇ. ಟೋಟಲ್ ಫುಲ್ ಕತ್ಲಾಗ್ಬಿಟ್ಟಿದೆ. ನೋಡಿ, ಅಲ್ಲಿ ಲೈಟ್ ಬೆಳಕು ಕಾಣ್ತಿದೆಯಾ ಸ್ಕೂಟ್ರದು. ಅಲ್ಲಿವರೆಗೂ ಹೋಗಿದ್ದಾರೆ ಹುಡ್ಕೋದಕ್ಕೆ. ಇಷ್ಟೊತ್ತಾಯ್ತು ಹೋಗಿ, ಅವರು ಇನ್ನೂ ಬಂದಿಲ್ಲ. ಲೊಕೇಶನ್ ಮೋಸ್ಟ್ಲಿ ಸರ್ಚ್ ಮಾಡ್ತಿದ್ದಾರೆ, ಎಲ್ಲ ಹಾಕೊಬೋದು ಕರೆಕ್ಟಾಗಿ. ಯಾಕಂದರೆ ಕಾರು ಹೋಗಬೇಕು, ಇಷ್ಟು ದೂರ ನಿಲ್ಲಿಸಿ ಹೋಗೋದಕ್ಕಾಗೋದಿಲ್ಲ. ಇಷ್ಟೊತ್ತಾಯ್ತು ಹೋಗಿ ಇನ್ನೂ ಬಂದಿಲ್ಲ. ನಾನು ಇಷ್ಟೊತ್ತವರೆಗೂ ರಘು ಸರ್ ಅವ್ರದ್ದು ಹಾಡು ಕೇಳ್ಕೊಂಡು ವೈಬ್ ಮಾಡ್ತಾಯಿದ್ದೆ. ಬಟ್ ನೋಡಬೇಕು, ಲೊಕೇಶನ್ ಏನೋ ತುಂಬ ಸೂಪರ್ ಆಗಿದೆ. ಒಂಥರ ಆ್ಯಕ್ಚುಲಿ ತುಂಬ ಇಂಟೀರಿಯರು, ಒಂದು ಸ್ವಲ್ಪ ಜಂಗಲ್ ಫೀಲ್ ಎಲ್ಲ. ಬೆಳಕಲ್ಲೇ ಗೊತ್ತಾಗುತ್ತೆ ನಿಜವಾಗ್ಲೂ ಜಂಗಲ ಇಲ್ವಾ ಅಂತ. ಬಟ್ ದೂರದಲ್ಲಿ ಎಲ್ಲೋ ಒಂದು ದೇವಸ್ಥಾನದ್ದು ಭಜನೆದೊಂದು ಕೇಳಿಸ್ತಾ ಇದೆ ಊರಲ್ಲಿ ಅನ್ಸುತ್ತೆ. ಏನೋ ದೇವಸ್ಥಾನ ಪೂಜೆ ಏನೋ ಮಾಡ್ತಿದಾರೇನೋ ಅದರದ್ದು ಇದು. ಓಕೆ, ಇವಾಗ ಲೈಟ್ ಕಾಣಿಸ್ತದೆ, ವಾಪಸ್ ಬರ್ತಿದ್ದಾರೆ ಅವರು.
ನೋಡೋಣ ಇಲ್ಲೇನಾದರೂ ಕ್ಯಾಂಪಿಂಗ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಮಸ್ತಾಗಿರುತ್ತೆ. ಓಕೆ, ಗಾಡಿ ಹೋಗುತ್ತಂತೆ, ನೋಡೋಣ ಬನ್ನಿ. ಇಂಥ ಒಂದು ಲೊಕೇಶನ್ಗೆ ಹೋಗೋದಕ್ಕೆ ದಾರಿ ಹೇಗಿರುತ್ತೆ ಅಂತ ನೋಡೋಣ. ಓ ಪರವಾಗಿಲ್ಲ, ಮೋಸ್ಟ್ ಪ್ರಾಬಬ್ಲಿ ತುಂಬ ನಾಯಿಗಳೇನೋ ಇದೆ. ಓಕೆ, ಟೂ ವೀಲರ್ ಏನೋ ಹೋಗ್ತದೆ, ಕಾರು ಅದರಿಂದನೇ ಫಾಲೋ ಮಾಡ್ಕೊಂಡು ಹೋಗೋಣ. ಓಹೋ, ಗಿಡಗಳೆಲ್ಲ ಚಾರ್ಸಿ ಉಜ್ತಾ ಇದೆಪ್ಪ. ಇಂಥ ಕಡೆಲ್ಲ ಪ್ರಾಬ್ಲಮ್ ಏನು ಅಂತಂದ್ರೆ, ಹೋಗುವಾಗ ಅಕ್ಕಪಕ್ಕದಲ್ಲೇ ಹುಲ್ ಬೆಳ್ಕೊಂಡಿರುತ್ತಲ್ಲ, ಎಲ್ಲಿ ಗುಂಡಿ ಇರುತ್ತೆ ಅಂತ ಗೊತ್ತಾಗಲ್ಲ. ಅದೇ ಭಯ. ಮತ್ತೆ ಒಂದ್ಸತಿ ಸೆಂಟ್ರಲ್ಲಿ ಹುಲ್ಲಲ್ಲಿ ಕಲ್ಲುಗಳೆಲ್ಲ ಇರುತ್ತೆ ನೋಡಿ, ಈ ಥರ ಮುಳ್ಳು ಗಿಡಗಳೆಲ್ಲ ಇರುತ್ತೆ. ಅದೇ ಪ್ರಾಬ್ಲಮ್ಮು. ನನ್ನಿಂದನೇ ಸ್ವಲ್ಪ ಲೇಟ್ ಆಯಿತು. ಬೆಳಕಲ್ಲೇ ಬಂದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು. ಓಹೋ, ಆಲದ ಮರ ಎಲ್ಲ ಇದೆ. ಓಕೆ, ಅಲ್ಲಿ ದೂರದಲ್ಲಿ ಏನೋ ಲೈಟ್ಸ್ ಕೂಡ ಕಾಣಿಸ್ತಾ ಇದೆ. ಓಹೋ, ಸ್ಕಿಡ್ ಆಗ್ತಾ ಇದೆ. ಇಲ್ಲಿ ಬರ್ಬೋದು. ಮೇಲಕ್ಕೆ ಹೋಗೋಣ ಇಸ್ಕೊಂಡು. ನೈಸ್. ಲಡಾಖಲ್ಲೆಲ್ಲ ಆಫ್ ರೋಡಿಂಗ್ ಮಾಡಿದೀವಿ, ಇಂಥ ಕಡೆಯಲ್ಲಿ ಮಾಡಲ್ವಾ? ಆಸಮ್. ಏನು ಸೆಂಟ್ ಹೊಡ್ಕೊತಾ ಇದ್ದೀನಿ ಅನ್ಕೊತಾ ಇದ್ದೀರಾ? ಪರ್ಫ್ಯೂಮ್ ಅಲ್ಲ ಇದು, ಆ್ಯಕ್ಚುಲಿ ಮಸ್ಕಿಟೋ ಸ್ಪ್ರೇ. ಈ ಥರ ಎಲ್ಲ ವೈಲ್ಡ್ ಕ್ಯಾಂಪಿಂಗ್ ಇಲ್ಲ ಅಂತಂದರೆ ಔಟ್ಡೋರಲ್ಲಿ ಇದರಲ್ಲೆಲ್ಲ ಕ್ಯಾಂಪ್ ಮಾಡುವಾಗ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಷ್ಟೇ. ವಿಡಿಯೋ ನೋಡುವಾಗ ಸಿಕ್ಕಾಪಟ್ಟೆ ಸೊಳ್ಳೆ ಇರುತ್ತೆ, ಇಲ್ಲ ಅಂತಂದರೆ ಬಗ್ಸು ಅದು ಇದು ಇದ್ದೇ ಇರುತ್ತೆ. ಸೊ ಫಾರ್ ಸೇಫರ್ ಸೈಡ್ ಮಸ್ಕಿಟೋ ಸ್ಪ್ರೇ ಈಸ್ ಮಸ್ಟ್. ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಇಲ್ಲೆಲ್ಲ ಓಪನ್ ಆಗಿ ನೀವು ಸೊಳ್ಳೆ ಬತ್ತಿಯಲ್ಲಿ ಹಚ್ಕೊಂಡಿರೋಕ್ಕಾಗಲ್ಲ. ಸೆಟಪ್ ಮಾಡ್ಕೊಂಬಿಡೋಣ. ಈಗಾಗಲೇ ನೋಡಿ ಫುಲ್ ಕತ್ಲಾಯಿತು. ಆಲ್ರೆಡಿ ಲೇಟ್ ಆಗಿದೆ. ಟೆಂಟ್ ಹಾಕೊಂಬಿಡೋಣ ಫಸ್ಟು. ಟೆಂಟ್ ಹಾಕಿದ್ಮೇಲೆ ಟೀ ಮಾಡಿ ಕುಡಿಯೋದೇ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಡುಗೆ ಮಾಡ್ಕೊಂಬಿಡೋದಕ್ಕೆ ಪ್ಲ್ಯಾನ್ ಇದೆ. ಕ್ಯಾಂಪ್ ಫೈರು ಹಾಕ್ಕೊಳ್ಳೋಣ. ಫಸ್ಟ್ ಟೆಂಟ್ ಪಿಚ್ ಮಾಡ್ಕೊಂಬಿಡೋಣ.
ಓ ಇಲ್ಲಿ ಮುಳ್ಳು ಗಿಡ ಬೇರೆ ಇದೆ ಬ್ರೋ. ಮಳೆ ಬರಕ್ ಸ್ಟಾರ್ಟ್ ಆಯ್ತು, ಗಾಳಿ ಬೀಸಿದೆ ಅಂತ ಹೇಳಿ ಪೆಕ್ಸ್ ಹೊಡೆಯೋಣ ಅಂತ ಹ್ಯಾಮರ್ ತರಕ್ ಹೋಗೋಷ್ಟರಲ್ಲಿ ಹಾರ್ಕೊಂಡು ಹೋಗ್ಬಿಟ್ಟಿದೆ ಟೆಂಟು. ಸ್ನೇಹಿತರೆ ನೋಡಿರ್ತೀರ, ಲಾಸ್ಟು ನಾನು ಮಲೆನಾಡು ಸೀರೀಸಲ್ಲಿ ಲಾಸ್ಟಲ್ಲಿ ತೋರಿಸಿದ್ದೀನಿ. ನನ್ನ ಫ್ರೆಂಡ್ ಅವ್ರು ಬಂದಿದ್ದಕ್ಕೆ ಮಂಗಳೂರಲ್ಲಿ ಒಂದು ಶಾಪ್, ಇದರಲ್ಲಿ ಶಾಪ್ ಹೆಸರು ಬೇಡ, ಪ್ರಮೋಷನ್ ಇಲ್ಲ, ಅಲ್ಲಿ ಜಸ್ಟ್ ಶಾಪಿಂಗ್ ಅಂತ ಹೋಗಿದ್ದೆ. ಅಲ್ಲಿ ತುಂಬ ಇಷ್ಟ ಆಯಿತು ನನಗಿದೆ ಎರಡು ಪ್ರಾಡಕ್ಟು. ನಾ ಅದನ್ನು ತೊಗೊಂಡು ಬಂದೆ. ಕ್ಯಾಂಪಿಂಗಿಗೆ ತುಂಬ ಚೆನ್ನಾಗಿರುತ್ತೆ, ಟೆಂಟ್ಗೆಲ್ಲ ಡೆಕೋರೇಟ್ ಮಾಡೋಕ್ಕೆ ಅಂತ. ಸೊ ನಾನು ತೋರಿಸ್ತೀನಿ ಇವಾಗ ಹೆಂಗಿರುತ್ತೆ ಅಂತ, ಹೇಗೆ ಕಾಣುತ್ತೆ ಅಂತ. ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಸೊ ನೋಡೋಣ ಹೇಗಿರುತ್ತೆ ಅಂತೇಳಿ. ನೋಡಿ ಹೇಗೆ ಕಾಣ್ತಿದೆ ಅಂತ. ಜಸ್ಟ್ ಒಂದು ಲುಕ್ಗೆ ಅಷ್ಟೇ, ನೈಟಿಗೆ ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ಕಾಣಿಸುತ್ತೆ, ಅದು ಅದಕ್ಕೋಸ್ಕರ. ಗೊತ್ತಾಯ್ತು. ಒಂದ್ಸಲ ಏನಾಗಿದೆ ಅಂದ್ರೆ ಅದು ಒಂದು ಜಿಪ್ ಕಿತ್ತೋಗ್ಬಿಟ್ಟಿದೆ. ಅಯ್ಯೋ, ಕಾಮೆಂಟ್ಸ್ ನೋಡ್ಬೇಕು, ನಾನು ಎಡಿಟ್ ಮಾಡೋಕೆ ಮರ್ತೋಗ್ಬಿಟ್ಟಿದ್ದೆ. ಬ್ರೋ ತೊಳಿ ಕಾಫಿ. ಹೆಂಗೆ ಇವಾಗ ಅದಿರೋದು ಗೊತ್ತಾಯ್ತಲ್ಲ. ಓಕೆ ಗೈಸ್, ಇವತ್ತಿನ ನಮ್ಮ ಟೀ ಬಂದು ನಮ್ಮ ಫ್ರೆಂಡ್ ರಿಷಿ ಬ್ರೋ ಅವ್ರು ಮಾಡಿರೋದು, ಸಂಚಾರಿ ರಿಷಿ ಅವ್ರು ಮಾಡಿರೋದು. ನೋಡಿ ಹೇಗಿದೆಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ರೋ ಈಗ ಬೇಗ ಬೇಗ ಹೇಳಿದ್ರು. ಅಡುಗೆ ರೆಡಿ ಮಾಡ್ಕೊತಾ ಇದ್ದೀವಿ. TFK ಬ್ರೋ ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ, ನಾನು ಸೈಡ್ ಡಿಶ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎಲ್ಲ ತರಕಾರಿನ ಹೆಚ್ಕೊತಾ ಇದ್ದೀನಿ. ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಅಡುಗೆ ಶುರು ಮಾಡೋಣ. ಸೊ ನೀವು ಯಾವ ಥರ ಕ್ಯಾಂಪಿಂಗ್ ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ನೀವು ಕಾರ್ ಕ್ಯಾಂಪಿಂಗ್ ಮಾಡಿ, ಟೆಂಟ್ ಕ್ಯಾಂಪಿಂಗ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕ್ಯಾಂಪರ್ ವ್ಯಾನ್ ಇರಲಿ. ಕ್ಯಾಂಪಿಂಗಲ್ಲಿ ಬೇಸಿಕ್ ರೂಲ್ ಅಂತ ಹೇಳಿದ್ರೆ ನೀವು ಅವಾಗಿಂದ ಅವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು. ಸೊ ಅವಾಗೇ ನೀಟಾಗಿ ಮೇಂಟೈನ್ ಆಗುತ್ತೆ, ಈಸಿ. ಬನ್ನಿ ಜನರೇ, ಇಂಗ್ರೀಡಿಯೆಂಟ್ ತೋರಿಸ್ತೀನಿ. ಚಿಕನ್ ಫ್ರೈಗೆ ರೆಡಿ ಆಗಿದೆ, ಎಲ್ಲ ತರಕಾರಿ ಕಟ್ಟಾಗಿದೆ. ಇವಾಗ ಚಿಕನ್ ಫ್ರೈ ಮಾಡೋಣ. ಏನು ಸೂಪರ್ ಆಗಿ ಮಾಡ್ತಿದ್ದೀರಾ ಬ್ರೋ. ನೀವು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀರಾ, ನಾನು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ನನಗೆ GGP ಬೇಕಾಗಿತ್ತು. ಸೂಪರ್, ತಗೊಳ್ಳಿ GGP. ಬ್ರೋ ಏನು ಮಾಡ್ತಾ ಇದ್ದೀರಾ? ಏನು ರೆಡಿ ಆಯಿತು? ಇದಾ ಕವರ್ದು ಎದುರ್ಕೊಂಬಿಡಲ್ಲ ಬ್ರೋ.
ಇಲ್ಲಿದೆ ಅನ್ಸುತ್ತೆ. ಕ್ಯಾನ್ ತುಂಬಿಸ್ಕೊಂಡ್ಬರ್ತೀನಿ. ತುಂಬ ಚೆನ್ನಾಗಿದೆ. ಸಿಹಿ ಕೈ ಚಂದ್ರ ಥರ ಸೌಂಡ್ ಬರ್ತಾಯಿಲ್ಲ, ಕುದುರೆ ಥರ ಸೌಂಡ್ ಬರ್ತದೆ. ನೀವು ಇದೇ ಥರ ಏನಾದರೂ ಕ್ಯಾಂಪಿಂಗಲ್ಲಿ ನನ್ನ ಕೈ ರುಚಿ ತಿನ್ನಬೇಕು, ಇಲ್ಲ ನನ್ನ ಜೊತೆ ಕ್ಯಾಂಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಮ್ಮ ಕಮ್ಯುನಿಟಿ ಜಾಯ್ನ್ ಆಗಿ. ನೋಡಿ, ಡಿನ್ನರ್ ರೆಡಿ ಆಗಿದೆ. TFK ಬ್ರೋ ಮಾಡಿದ್ದು ಚಿಕನ್ ಬಿರಿಯಾನಿ ರೆಡಿ ಇದೆ, ನಾನು ಮಾಡಿದ್ದು ಚಿಕನ್ ಫ್ರೈ ರೆಡಿ ಇದೆ. ಬ್ರೋ ಅಂತ ಹೇಳ್ತಾ ಇದ್ದೀವಿ, ಆದರೆ ಅವ್ರು ಮಾಡಲಿಲ್ಲ. ಸಲಾಡ್ ರೆಡಿ ಇದೆ. ಸೊ ನಮ್ಮದು ಆ್ಯಸ್ ಯೂಶುವಲ್ ಈರುಳ್ಳಿ ಮತ್ತು ಸೌತೆಕಾಯಿ ಕಟ್ ಮಾಡಿದ ರೆಡಿ ಇದೆ. ಇವಾಗ ಡಿನ್ನರ್ ಮಾಡಿಬಿಟ್ಟು ಮಲ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ. ಬಟ್ ಇದರಲ್ಲಿ ಒಂದು ನಿಮ್ಗೆ ವಿಷಯ ತೋರಿಸ್ತೀನಿ ನೋಡಿ. ಜುಗಾಡ್ ಅಂದರೆ ಹೇಗಿರುತ್ತೆ ಕ್ಯಾಂಪಿಂಗಲ್ಲಿ, ಟ್ವಿಸ್ಟ್ಗಳು ಹೇಗಿರುತ್ತೆ ಅಂತಂದರೆ, ಅಡುಗೆ ಎಲ್ಲ ಮಾಡ್ಕೊಂಡ್ವಿ, ಎಲ್ಲ ರೆಡಿ ಆಯಿತು. ಒಂಥರ ಹೇಗಾಯ್ತು ಅಂದರೆ, ಇವತ್ತು ನಾನು ಯಾವಾಗಲೂ ಎಕ್ಸ್ಟ್ರಾ 2-3 ಪ್ಲೇಟ್ ತರ್ತಾ ಇದ್ದು, ಇವತ್ತು ಪ್ಲೇಟ್ ನಂದು ಮಿಸ್ ಆಗಿದೆ. TFK ಬ್ರೋದು ಮಿಸ್ ಆಗಿದೆ. ಸೊ ಅದಕ್ಕೆ ಹೆಂಗೆ ಅಂತ ಹೇಳಿದ್ರೆ, ಕ್ಯಾಂಪಿಂಗ್ ವೆಸಲಲ್ಲಿ ಊಟ ಮಾಡ್ತಾ ಇದ್ದೀವಿ. ಮೇಲೆ ಮುಚ್ಚಕ್ಕೆ ಇಟ್ಕೊಂಡಿದ್ದ ಪ್ಲೇಟಲ್ಲಿ ಊಟ ಮಾಡ್ತಾ ಇದ್ದೀವಿ. ಸೊ ಈ ಥರ ಇರುತ್ತೆ ಕ್ಯಾಂಪಿಂಗ್ ಅಂತ. ಕ್ಯಾಂಪಿಂಗಲ್ಲಿ ಯಾವಾಗಲೂ ಅಂದ್ಕೊಂಡಾಗಿರಲ್ಲ. ಸೊ ಇವಾಗೆಲ್ಲ ಟೋಟಲ್ ರೆಡಿ ಆಗಿದೆ, ಊಟ ಮಾಡ್ಕೊಂಬಿಡೋಣ. ನಂದು ಟೆಂಟ್ ರೆಡಿ ಆಗಿದೆ. ನಾನು ಇವತ್ತು ಕಾರಲ್ಲಿ ಮಲ್ಗ್ತಾಯಿಲ್ಲ, ನಾನು ಟೆಂಟಲ್ಲಿ ಮಲ್ಗ್ತಾ ಇದ್ದೀನಿ ಆರಾಮಾಗಿ. ಕೆಳಗಡೆ ಟೆಂಟ್ ಪಿಚ್ ಮಾಡ್ಕೊಂಡಿದ್ದೀನಿ, ಪಕ್ಕದಲ್ಲೇ ಕಾರ್ ಇದೆ. ಸೊ TFK ಬ್ರೋದು ರೆಡಿ ಇದೆ ಟೆಂಟ್ ಎಲ್ಲ. ಇವಾಗ ಊಟ ಮಾಡಿಬಿಟ್ಟು ಮಲಗೋದು. ಓಕೆ ಸ್ನೇಹಿತರೆ, ಊಟ ಆಯಿತು, ಎಲ್ಲ ತೆಗ್ದಿಟ್ಟಿದ್ದೀನಿ. ನಾನು ಸ್ವಲ್ಪ ಎಲ್ಲ ಕಾರ್ ಮೇಲ್ಗಡೆನೇ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆ ತೊಳ್ಕೊಳ್ಳೋಂಥದ್ದು. ಫುಲ್ಲು ಟಯರ್ಡ್ ಆಗಿದ್ದೀವಿ. ಆಲ್ಮೋಸ್ಟ್ ಟೈಮು 1:30-2 ಗಂಟೆ ಹತ್ರ ಆಯಿತು. ಇಲ್ಲಿ ನೋಡಿ ಹೇಳಿಬಿಡ, ಎಕ್ಸಾಕ್ಟ್ ಟೈಮ್ ಬಂದು 1:30. ಸೊ ಅದಕ್ಕೆ ಕಾರ್ ಮೇಲ್ಗಡೆನೇ ಇಟ್ಟಿದ್ದೀನಿ ಅಲ್ಲಿ. ಎಲ್ಲ ಬೆಳಗ್ಗೆ ಎದ್ದು ತೊಳ್ಕೊಳ್ಳೋವಂಥದ್ದು. ಇವಾಗ ಆಗೋದಿಲ್ಲ, ಸ್ವಲ್ಪ ಕೋಲ್ಡ್ ಕೂಡ ಇದೆ ಅಟ್ಮಾಸ್ಫಿಯರ್. ಸೊ ಟೆಂಟ್ ರೆಡಿ ಇದೆ. TFK ಅವರು ಮಲ್ಕೊಳ್ಳೋಕ್ಕೆಲ್ಲ ರೆಡಿ. ಸೊ ಓಕೆ, ಇವಾಗ ಮಲ್ಕೊಳ್ಳೋಣ, ಬೆಳಗ್ಗೆ ಸಿಗೋಣ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ರಾತ್ರಿ ಒಳ್ಳೆ ನಿದ್ದೆ, ಮಲ್ಗೋಷ್ಟೊತ್ತಿಗೆ 1:30 ಆಗಿತ್ತು. ಬನ್ನಿ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಫ್ರೆಶ್ ಅಪ್ ಆಗಿದ್ದಾಯಿತು, ಕಾಫಿ ಮಾಡ್ಕೊತಾ ಇದ್ದೀವಿ. ಕಾಫಿ ರೆಡಿ ಆಗ್ತದೆ ಇನ್ನೇನು. ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಇವಾಗ ಬೆಳಗ್ಗೆಯಿಂದ ಅರ್ಲಿ ಮಾರ್ನಿಂಗಿಂದ ಫುಲ್ಲು ಕ್ಲೌಡ್ಸ್ ಇದೆ, ಗಾಳಿ ಹೆವಿ ಬೀಸ್ತಾ ಇದೆ, ಹೊರಗಡೆ ಏನೂ ಕುಕ್ ಮಾಡ್ಕೊಳಕ್ಕಾಗ್ತಲ್ಲ, ಆ ಥರ ಪರಿಸ್ಥಿತಿ. ಬಟ್ ಒಂದು ಮಾತ್ರ ಹೇಳ್ಬೋದು, ಇರಪ್ಪ ಒಂದು ಮಾತ್ರ ಹೇಳ್ಬೋದು, ಕ್ಯಾಂಪರ್ ವ್ಯಾನ್ ಇರೋದ್ರಿಂದ ಅದಕ್ಕೆ ಆದಂಥ ಅಡ್ವಾಂಟೇಜಸ್ ಇದೆ. ಎಲ್ಲ ಐಟಮ್ ಇತ್ತು, ನಮ್ಗೆ ಶಾರ್ಟೇಜ್ ಆಗಿದ್ದ ಐಟಮ್ಗಳಿತ್ತು, ಬಟ್ ತಟ್ಟೆ ಇರಲಿಲ್ಲ ರಾತ್ರಿ. ಬಟ್ ಆರಾಮಾಗಿ ನೋಡಿ, ಇಷ್ಟು ಗಾಳಿ ಇದ್ರೂ ಹೊರಗಡೆ ಕುಕ್ ಮಾಡೋಕ್ಕಾಗಲ್ಲ, ಇಲ್ಲ ಟೆಂಟ್ ಒಳಗಡೆ ಬೇಡ ಅಂತ ಹೇಳಿದ್ರೆ ಆರಾಮಾಗಿ ನಮ್ಮ ಕಿಚನ್ ಸೆಟಪ್ಪಲ್ಲಿ ನಾವು ಇವಾಗ ಟೀ ಕಾಫಿ ಎಲ್ಲ ಮಾಡ್ಕೊತಾ ಇದೀವಿ. ಬ್ರೂ ಆ್ಯಡ್ ಥರ ಆ ಮಗ್ಗಿಂದ ಈ ಮಗ್ಗೆ ಟಿಪಾಯಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಈ ಥರ ಒಂದು ಕ್ಲೈಮೇಟಲ್ಲಿ, ಇಲ್ಲಾಂದರೆ ಈ ಥರ ಒಂದು ನೇಚರಲ್ಲಿ ಕಾಫಿ ಕುಡಿಯೋದೇ ಒಂದು ಮಜಾ ಅಲ್ಲ ಬ್ರೋ. ಬಿಸಿಲು ಬಂದುಬಿಟ್ಟಿದ್ರೆ ಚೆನ್ನಾಗಿರ್ತಾ ಇರಲಿಲ್ಲ. ಮೋಡ ಇದೆ, ಗಾಳಿ ಇದೆ, ಫುಲ್ಲು ಆರಾಮಾಗಿದೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ
ಇವತ್ತಿನ ಓವರ್ನೈಟ್ ಕ್ಯಾಂಪಿಂಗ್. TFK ಬ್ರೋ ಆಲ್ರೆಡಿ ಎಲ್ಲ ಪ್ಯಾಕಪ್ ಮಾಡ್ಕೊಳಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಅವ್ರಿಗೊಂದು ಕಾಲ್ ಬಂತು ಅಂತ ಅವ್ರ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ನಾನಿನ್ನೂ ಕಾಫಿನೇ ವೈಬ್ ಮಾಡ್ತಾ ಇದ್ದೀನಿ, ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ. ನಂದು ಪ್ಯಾಕಪ್ ಎಲ್ಲ ಮಾಡಿಕೊಂಡು ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋದು. ಹೋಪ್ ಈ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ಕ್ಯಾಂಪಿಂಗ್. ಮೇಲೆ ಹಾಕಿ ಅದಷ್ಟು ಎಲ್ಲ ಸ್ಲೀಪಿಂಗ್ ಸೆಟಪ್ಗಿಂತ ಕೆಳಗಡೆ ಹೋಗ್ಬಿಡುತ್ತೆ. ಇವತ್ತು ಮಳೆ ಬರೋ ಚಾನ್ಸಸ್ ಇದೆ ಬ್ರೋ. ಬೆಂಗಳೂರಲ್ಲಿ ಫುಲ್ ಮಳೆ ಅಂತ ನಮ್ಮ ಫ್ರೆಂಡ್ ಹೇಳ್ದ. ಅವನೆಲ್ಲ ಆಚೆ ಕಡೆ ಕಾಲ್ ಮಾಡಿದ್ದ, ಈಗ ಎಲ್ಲ ಹೋಗ್ತೀನಿ ಅಂತ ಹೇಳ್ದ.